ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಟೆಂಡರ್ ರಿಲೇಟೆಡ್ ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕಾನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಯೂಸರ್ ಐಡಿ ಪಾಸ್ವರ್ಡ್ KPP ಪೋರ್ಟಲ್ ಬೇಕಂತ ಹೇಳಿದ್ರೆ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬಾ ಜನ ಕೇಳ್ತಾ ಇದ್ದೀರಾ, ಸರ್ ಅಪ್ ಟು 20 lakhs ವಿತೌಟ್ ವರ್ಡ್ ನೀವು ಹಾಕಿದ್ರೆ ಆಲ್ರೆಡಿ ವಿಡಿಯೋ 2-3 ವಿಡಿಯೋಸ್ ಇದೆ, ಬಟ್ ಯಾರು ಕೂಡ ನಮ್ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇರುವಂತದ್ದು. ಬಟ್ ಇದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ, ನೀವು ಈ ತರ ಹೇಳ್ತಾ ಇದ್ರೆ ಸರ್ ಆಗೋದಿಲ್ಲ. ನಮ್ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಉತ್ತರ ಕನ್ನಡ, ಸೊ 2 ಡಿವಿಷನ್ ಬರುತ್ತೆ, ಸಿರ್ಸಿ ಮತ್ತೆ ಕಾರವಾರ ಡಿವಿಷನ್ ಅಂತ ಬರುತ್ತೆ. ಇದರಲ್ಲಿ ನಮಗೆ 20 ಲಕ್ಷ ಒಳಗಡೆ ಟರ್ನ್ ಓವರ್ ಸರ್ಟಿಫಿಕೇಟ್ ಮಾತ್ರ ಕೇಳ್ತಾರೆ, ವರ್ಡ್ ಸರ್ಟಿಫಿಕೇಟ್ ಕೇಳೋದಿಲ್ಲ. ಲೈಸೆನ್ಸ್, ಆಮೇಲೆ ಆನ್ ಗೋಯಿಂಗ್ ವರ್ಕ್ ಮತ್ತೆ ಎಕ್ಸಿಸ್ಟಿಂಗ್ ಕಮಿಟ್ಮೆಂಟ್ ಅಂತ ಕೇಳ್ತಾರೆ. ಇದಿಷ್ಟನ್ನು ನಾವು ಹಾಕ್ಬಿಟ್ಟು ಟೆಂಡರ್ ತಗೊಳ್ತಾ ಇರುವಂತದ್ದು. ನಿಮಗೆ ನಿಮ್ ಜಿಲ್ಲೆಯಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನೀವು ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನ ಭೇಟಿ ಮಾಡಿ, ಅವರಿಂದ ಈ ಜಿಲ್ಲೆ, ಈಗ ನಮ್ ಜಿಲ್ಲೆಯ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ ನಮ್ದು, ಅದರಲ್ಲಿ 2 ಡಿವಿಷನ್ ಕಾರವಾರ ಮತ್ತೆ ಸಿರ್ಸಿ ಡಿವಿಷನ್ ಬರುತ್ತೆ. ಸೊ ನಿಮ್ಮ ಜಿಲ್ಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡೆಯಿಂದ ನಮ್ಮ ಜಿಲ್ಲೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿಸಿ ಕಾಲ್ ಅಲ್ಲಿ. ಯಾಕಂದ್ರೆ ಗೌರ್ಮೆಂಟ್ ಆರ್ಡರ್ ಕಾಪಿ ಎಲ್ರಿಗೂ ಒಂದೇ ಅಲ್ವಾ. ನಮ್ಮ PWD ಆಫೀಸ್ ಫಾಲೋ ಮಾಡೋದು ಕರ್ನಾಟಕ ಗೌರ್ಮೆಂಟ್ ಆರ್ಡರ್ ಕಾಪಿಯನ್ನೇ. ನಿಮ್ ಜಿಲ್ಲೆಯಲ್ಲಿ ಈ ಆರ್ಡರ್ ಕಾಪಿ ಯಾಕೆ ಫಾಲೋ ಮಾಡ್ತಾ ಇಲ್ಲ? ನೀವು ಜಸ್ಟ್ ನಿಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ಮಾತಾಡಿ, ನನಗೆ ಕಾಲ್ ಮಾಡ್ಬಿಟ್ಟು ಸರ್ ನೀವು ಅವ್ರಿಗೆ ಮಾತಾಡಿ, ನಾನು ಯಾರು ಅಂತ ನಿಮ್ಗೆ ಆರ್ಡರ್ ಕಾಪೀಸ್ ಅನ್ನ ಗೌರ್ಮೆಂಟ್ ವೆಬ್ಸೈಟ್ ಇಂದ ತೆಗೆದು ನೀವು ತಿಳಿಸ್ಕೊಡುವಂತದ್ದು ನಮ್ ಕರ್ತವ್ಯ. ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನ ಏನ್ ಮಾಡ್ಬೇಕು, ನಿಮ್ಮ ಆಫೀಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮಾತಾಡಿಸಿ, ಯಾಕೆ ಕೊಡ್ತಾ ಇಲ್ಲ, ಇಲ್ಲಿ ಕಾರವಾರ ಮತ್ತೆ ಸಿರ್ಸಿ ಡಿವಿಷನ್ ಅಲ್ಲಿ ಕೊಡ್ತಾರೆ, ನೀವ್ ಯಾಕೆ ನಮ್ಗೆ ಕೊಡ್ತಾ ಇಲ್ಲ, ಇದನ್ನ ನೀವು ಅಲ್ಲಿ ಹೋಗ್ಬಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನೀವು ನನಗೆ ಕಾಲ್ ಮಾಡಿ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿ, TS ಗೆ ಹೇಳಿ, ಆಮೇಲೆ ಕೇಸ್ ವರ್ಕರ್ ನೀವು ಮಾತಾಡಿ ಸರ್ ಅಂತ ಹೇಳಿದ್ರೆ ನಾನ್ ಏನಂತ ಮಾತಾಡ್ಬೋದು, ನೀವೇ ಜಸ್ಟ್ ಥಿಂಕ್ ಮಾಡಿ. ನಾನು ಆಲ್ರೆಡಿ ವಿಡಿಯೋನು ಹಾಕಿದ್ದೀನಿ, ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಇಂದಾನೇ ಆ ಆರ್ಡರ್ ಕಾಪಿಯನ್ನು ತೆಗೆಯೋದು ಹೇಗೆ, ಡೌನ್ಲೋಡ್ ಮಾಡೋದು ಹೇಗೆ ಹಾಕಿದ್ದೀನಿ. ಅದ್ರಲ್ಲಿ ಯಾವುದೇ ಎಡಿಟೆಡ್ ವಿಡಿಯೋಸ್ ಅಲ್ಲ, ಯಾವುದೇ ಎಡಿಟಿಂಗು ಇಲ್ಲ ಅದರಲ್ಲಿ. ಸೊ ಇದನ್ನ ನೀವು ನೋಡಿದ್ರು ಕೂಡ ಮತ್ತೆ ಕಾಲ್ ಮಾಡ್ಬಿಟ್ಟು ನಂಗೆ ಕಾಲ್ ಮಾಡ್ಕೊಟ್ಬಿಡ್ತಾರೆ ಡೈರೆಕ್ಟ್, ಸರ್ TS ಸರ್ ಇದಾರೆ ಮಾತಾಡಿ ಅಂತ. ನಾವ್ ಹೇಗ್ ಮಾತಾಡ್ಲಿಕ್ಕೆ ಬರುತ್ತೆ? ಓಕೆ, ತುಂಬಾ ಕಡೆ ನಾನು ಮಾತಾಡಿ ಹೇಳಿದೀನಿ, ಯಾವ ಡಿವಿಷನ್ ಅಂತೆಲ್ಲ ಕೇಳಿದ್ದಾರೆ, ಬಟ್ ಆಮೇಲೆ ಏನಾಯ್ತು ಅಂದ್ರೆ ಯಾರು ಅಪ್ಡೇಟ್ ಮಾಡಿಲ್ಲ ನನಗೆ. ಬಟ್ ನಿಮ್ ಜಿಲ್ಲೆಯಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀವು ಫಸ್ಟ್ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ. ಸೊ ಫಸ್ಟ್ ಗೆ ಆರ್ಡರ್ ಕಾಪಿಯನ್ನು ತೋರಿಸಿ, ಈ ತರ ಇದೆ, ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ. ಅವ್ರು ಅದು ನಮ್ ಕಡೆ ಇಲ್ಲ, ನಾವು ಆ ತರ ಮಾಡ್ತೀವಿ, ಈ ತರ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಹೇಳಿ, ಸರ್ ಕಾರವಾರ ಮತ್ತೆ ಸಿರ್ಸಿ ಡಿವಿಷನ್ ಅಂತ ಇದೆ, ಸೊ ಅದು ಕೂಡ ಕರ್ನಾಟಕ ಸರ್ಕಾರದ ಅಂಡರೇ ಬರುತ್ತೆ, ಸೊ ಅವರು ಈ ತರ ಮಾಡ್ತಾ ಇದ್ದಾರೆ, ನೀವ್ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರ ಹತ್ರ ಮಾತಾಡಿ. ಅದಕ್ಕೂ ಒಪ್ಪಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿ. ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಆ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಈ ಆರ್ಡರ್ ಕಾಪಿ ಏನಂತ ಒಂದು ಲೆಟರ್ ತಗೊಳ್ಳಿ, ಅದನ್ನ ನೀವು ಹೈಯರ್ ಅಥಾರಿಟಿಗೆ ಸೆಂಡ್ ಮಾಡಿ. ಬಟ್ ನೀವು 20 ಲಕ್ಷ ಒಳಗಡೆ ವಿತೌಟ್ ವರ್ಡನ್ ಅಂತ ಇರೋದಂತೂ ಹೌದು, ನಮ್ ಕಡೆ ಅಂತೂ ಫಾಲೋ ಮಾಡ್ತಿದ್ದಾರೆ. ನೀವು ಚೆಕ್ ಮಾಡಬಹುದು, ಆನ್ಲೈನ್ ಅಲ್ಲಿ ಕೂಡ ಇದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾರವಾರ ಡಿವಿಷನ್ ಅಂತ ಚೆಕ್ ಮಾಡಿದೆ ನೀವು ಯಾವುದೇ PWD ಇಲಾಖೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿರುವಂತಹ PWD ಇಲಾಖೆಯಲ್ಲಿ ನಮಗೆ 20 ಲಕ್ಷ ತನಕ ಯಾವುದೇ ರೀತಿಯಂತ ವರ್ಡ್ ಅನ್ನು ಕೇಳೋದಿಲ್ಲ. ಇದೇ ಕಾರಣಕ್ಕೆ ನಿಮ್ಗೆ ಈ ವಿಡಿಯೋನ ಮಾಡುವಂತದ್ದು. ಇದ್ರ ಬಗ್ಗೆ ಏನಾದ್ರು ಇನ್ನೂ ಡೌಟ್ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.